ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು, ಮ್ಯಾಥಮೆಟಿಕ್ಸ್ ಟೀಚರ್. ಇವತ್ತು ನವೋದಯ ಎಕ್ಸಾಮು 2025ನೇ ಇಸ್ವಿ ಜನವರಿ 18ನೇ ತಾರೀಕು ಇವತ್ತು ಬೆಳಗ್ಗೆ ಆಗಿದೆ. ಅದರಲ್ಲಿ ಅಂಕಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಣಿತ ಬಂದಿರುವಂಥ ಪ್ರಶ್ನೆಗಳನ್ನು, ಈಗ 20 ಪ್ರಶ್ನೆಗಳನ್ನು ನಾನು ಈ ವಿಡಿಯೋಲಿ ಬಿಡಿಸ್ತಾ ಇದ್ದೀನಿ. 2025 ಅಂದರೆ ಇವತ್ತು ನಡೆದಂಥ ಪರೀಕ್ಷೆಯಲ್ಲಿ. ನೋಡಿ ಮಕ್ಕಳ, ಯಾವ ರೀತಿ ಕೇಳಿದ್ದಾರೆ ಅಂಕಗಣಿತ ಅನ್ನೋದನ್ನು ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಹಂಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮೊದಲನೆಯ ಪ್ರಶ್ನೆ 41ನೆಯ ಪ್ರಶ್ನೆ ಏನು ಅಂದರೆ, ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು ಅಂದರೆ ಡಿನಾಮಿನೇಟರ್ ಎಷ್ಟಿದೆ? ಡಿನಾಮಿನೇಟರು 51 ಇದೆ. ಆಯಿತಾ? ಮತ್ತು ಭಾಗಲಬ್ಧವು ಅಂದರೆ ಕೋಶಂಟ್ ಏನು? 16 ಇದೆ. ಆಯಿತಾ? 16 ಇದೆ. ಶೇಷವು ಅಂದರೆ 27 ಆಗಿದ್ದರೆ ಇದರ ಭಾಜ್ಯಾಂಶವು ಎಷ್ಟು ಅಂದರೆ ಡಿವಿಡೆಂಡ್ ಪಾರ್ಟ್ ಎಷ್ಟು, ಆ ನಂಬರ್ ಯಾವುದು ಅನ್ನೋದು ನಾನು ಕಂಡುಹಿಡಿಬೇಕು. ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದಿಷ್ಟಕ್ಕೂ ಬಂದಿದ್ದಕ್ಕೆ ಪ್ಲಸ್ ಅಂತ ಹಾಕಿ ನಾನು ಏನು ಮಾಡಬೇಕು, 27 ಕೂಡಬೇಕು ಇಷ್ಟಕ್ಕೆ. ಈಗ ಏನು ಮಾಡ್ತೀರಾ, ಇಲ್ಲಿ ನನಗೆ ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಇದನ್ನು ನಾನು ಏನು ಮಾಡಬೇಕು, ಫಸ್ಟು ಎಕ್ಸ್ ಅಂತ ತಗೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 16 × 51 + 27 ಏನಾಗುತ್ತೆ? 16 × 51 ಅಂತ ಹೇಳಿದ್ರೆ 16 × 51 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಮಕ್ಕಳ? ಇಲ್ಲಿ 840 ನೋಡಿ, ಇಲ್ಲಿ 51 × 16 51 × 16 ಅಂದರೆ 6 6 5 30 +51 ಇಲ್ಲಿ ನೋಡಿ 51 ಏನಾಗುತ್ತೆ? 6 + 1 + 8 816 + 27 ಎಷ್ಟಾಯಿತು? 843. 843 ಎ ಆಪ್ಷನ್ ರೈಟ್ ಆನ್ಸರ್. ಎ ಆಪ್ಷನ್ನು ರೈಟ್ ಆನ್ಸರ್ ಮಕ್ಕಳ. ಗೊತ್ತಾಯ್ತಲ್ಲ? ನೋಡಿ, ಇಲ್ಲಿ ಮೊದಲನೇದಕ್ಕೆ 41ನೇದಕ್ಕೆ ಎ ಆಪ್ಷನ್ನು ರೈಟ್ ಆನ್ಸರ್ ಆಯಿತು. ಆಯಿತಾ? ನೆಕ್ಸ್ಟು ಇಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋವಂಥದ್ದು, ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗಿರುತ್ತದೆ. ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಕೊಡ್ತೀನಿ, ಆ ಅವಿಭಾಜ್ಯ ಸಂಖ್ಯೆಯಲ್ಲಿ ಅಪವರ್ತನಗಳನ್ನು ಬರಿತಾ ಹೋದಾಗ ಯಾವುದೇ ಇದನ್ನು ಒಂದು ಅವಿಭಾಜ್ಯ ಸಂಖ್ಯೆ, ಇದಕ್ಕೆ ನೋಡಿ ಏನೋ ಇದರ ಅಪವರ್ತನ ಬರಿಬೇಕಂದ್ರೆ 1 ಮತ್ತು 3 ಅಂತ ಬರಿತೀನಿ. 5 ತಗೋತೀನಿ ಅವಿಭಾಜ್ಯ ಸಂಖ್ಯೆ, 1 ಮತ್ತು 5. 7 ತಗೋತೀನಿ, 1 ಮತ್ತು 7. ನೋಡಿ, ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆಗೆ ಅಪವರ್ತನವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಯಾವುದಾಗುತ್ತೆ? ಇಲ್ಲಿ ಎ ಆಪ್ಷನ್ನ ರೈಟ್ ಆನ್ಸರ್ ಆಗುತ್ತೆ. ಎ ಆಪ್ಷನ್ನು ರೈಟ್ ಆನ್ಸರ್ ಆಗುತ್ತೆ ಮಕ್ಕಳ. ಗೊತ್ತಾಯ್ತಲ್ಲ? ಈಗ ಇಲ್ಲಿ ನೋಡಿ, 42ನೇದಕ್ಕೆ ಎ ಆಪ್ಷನ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಯಾವುದು? 1.1 ಪ್ಲಸ್ ಏನು ಮಾಡಬೇಕು, ಇವು ಇದರ ಮೊತ್ತವು ಎಲ್ಲನೂ ಕೂಡಬೇಕು ನಾನು. 1.01 ಆಮೇಲೆ 1.001 ಆಮೇಲೆ 0.1 ಆಮೇಲೆ 11.01 ಆಮೇಲೆ 111.1001. ಇಲ್ಲಿ ನೋಡೋಣ, ಇಲ್ಲಿ ಯಾವ ರೀತಿಯಾಗಿ 1 ಬಂತು. ಇಲ್ಲಿ 1 ನೋಡಿ, ಇಲ್ಲಿ ಬರಿತಾ ಇದ್ದೀನಿ, ಎಲ್ಲ ಸೊನ್ನೆಗಳನ್ನು ಹಾಕ್ತಾ ಇದ್ದೀನಿ. 4 ಇಲ್ಲಿ ನೋಡೋಣ, ಇವಾಗ ಇದು 1 ಆಯಿತು. ಇಲ್ಲಿ 1 ಬಂತು, ಇಲ್ಲಿ ಕೂಡಿದಾಗ 3 ಬಂತು, ಇಲ್ಲಿ ಇದನ್ನು ಕೂಡಿದಾಗ 2 ಆಯಿತು. ಇಲ್ಲಿ ಪಾಯಿಂಟು,
ಇಲ್ಲಿ 1 1 1 1 5 ಇದೆ, 5 ಪ್ಲಸ್ 1 ಪ್ಲಸ್ 1 2 ಪ್ಲಸ್ 1 ಇದಿದೆಯಾ ನೋಡಿ ಆಪ್ಷನ್. ಇಲ್ಲಿ ಇದೆ ಆಪ್ಷನ್ನು, ಇಲ್ಲಿ ಆಪ್ಷನ್ ಇದೆ ಸಿ ಆಪ್ಷನ್. ಸಿ ಆಪ್ಷನ್ ನೋಡಿ 125.2311 43ನೇಯ ಪ್ರಶ್ನೆ. 43ನೇಯ ಪ್ರಶ್ನೆ ಮಕ್ಕಳ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಇಲ್ಲಿ ಯಾವ ಪ್ರಶ್ನೆ ಯಾವ್ದಾಗ ಬರುತ್ತೆ ನೋಡಿ. ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ 4 2 0 ಮತ್ತು 7 ಈ ಎಲ್ಲ ಅಂಕೆಗಳನ್ನು ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ ಅಂಕೆಗಳ ನಡುವಿನ ವ್ಯತ್ಯಾಸವನ್ನು, ದೊಡ್ಡ ಸಂಖ್ಯೆಯನ್ನು ಬರೆಯೋಣ. ಮೊದಲು ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಈ 4 ಸಂಖ್ಯೆ ಅಂದರೆ ಅತಿ ದೊಡ್ಡ ಸಂಖ್ಯೆಯನ್ನು ಬರ್ಕೊಳ್ಳಿ. ಇಲ್ಲಿ ಯಾವುದು 7 ಮತ್ತು 7 ಆದಮೇಲೆ 0ಯನ್ನು ಹಾಕ್ತೀನಿ. ಆಮೇಲೆ ಏನು ಮಾಡ್ತೀನಿ, ಇಲ್ಲಿ 4 ಅಂದರೆ ಇಲ್ಲಿ ಫಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟು ಚಿಕ್ಕದು ನೋಡ್ತೀನಿ, ನೆಕ್ಸ್ಟು ದೊಡ್ಡದು. ಈಗ ನಾನು ತಗೊಳ್ಳೋ ಅಂಥ ದೊಡ್ಡ ಸಂಖ್ಯೆಯಲ್ಲಿ 7 ಅಂತ ಬರೆದಿದ್ದೀನಿ. ಅದರ ನೆಕ್ಸ್ಟ್ ದೊಡ್ಡ ಸಂಖ್ಯೆ 4, ಅದರ ನೆಕ್ಸ್ಟ್ ದೊಡ್ಡ ಸಂಖ್ಯೆ 2 0. ಅತಿ ಚಿಕ್ಕದಾದಂಥ ಸಂಖ್ಯೆ, ಚಿಕ್ಕದಾದಂಥ ಸಂಖ್ಯೆ ಅಂದರೆ 0 ಇದೆ ಅಂತ 0 ಬರೀಬಾರ್ದು, ಅದು 3 ಅಂಕೆ ಆಗೋಗುತ್ತೆ. 2 ಅಂತ ಬರ್ಕೊಳ್ಳಿ, ನಂತರ 0 ಅಂತ ಬರ್ಕೊಳ್ಳಿ, ಆಮೇಲೆ ಏನು ಬರಿಬೇಕು 4 ಅಂತ ಬರ್ಕೊಳ್ಳಿ, ಆಮೇಲೆ 7 ಅಂತ ಬರ್ಕೊಳ್ಳಿ. ಚಿಕ್ಕದಿಂದ ದೊಡ್ಡದಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ. ಇದು ಅತಿ ಚಿಕ್ಕದಾದಂಥ ಸಂಖ್ಯೆ. ಇದರ ವ್ಯತ್ಯಾಸವನ್ನು ನೋಡೋಣ. ಏನಾಗುತ್ತೆ ಈಗ ಇಲ್ಲಿ ನೋಡಿ, ಇದು 1 10 ಆಗುತ್ತೆ. 10ರಲ್ಲಿ 7 ಹೋದರೆ 3. ಇಲ್ಲಿ ಇದನ್ನು ನೋಡಿದು 3 ಆಗುತ್ತೆ. ಇಲ್ಲಿ 1 ಕ್ಯಾರಿ ಮಾಡ್ಕೋತೀನಿ, ಬಾರೋ ಮಾಡ್ಕೊಂಡು ಇಲ್ಲಿ ಬರ್ಕೋತೀನಿ. 11ರಲ್ಲಿ 4 ಹೋದರೆ 7, ಆಮೇಲೆ 3 ಹಾಗೆ ಬರೆದು ಬಿಡ್ತೀನಿ. ಇಲ್ಲೇನಾಗುತ್ತೆ, ಈ 7ರಲ್ಲಿ 2 ಹೋದರೆ 5 ಬರುತ್ತೆ. ಇಲ್ಲಿ ನೋಡಿ ಈ ಆಪ್ಷನ್ ಇಲ್ಲಿ ಇದೆ ಮಕ್ಕಳ. ಇಲ್ಲಿ ಇರೋದ್ರಿಂದ ಏನಾಗುತ್ತೆ, ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಅರ್ಥ ಆಯ್ತಾ ನಿಮಗೆ. ಈಗ ನೋಡಿ ಇಲ್ಲಿ ಇದನ್ನು ನೋಡೋಣ. 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು. 90 ಯಾವುದು 90ನ್ನು ನೋಡ್ಕೊಳ್ಳೋಣ. ಇಲ್ಲಿ 90 ಅದನ್ನು ಅವಿಭಾಜ್ಯ ಅಪವರ್ತನಗಳು 2ರಿಂದ ಭಾಗಿಸಿ ಎಷ್ಟಾಗುತ್ತೆ 45ನೇದು. ಅವಾಗೇನಾಗುತ್ತೆ, ಇಲ್ಲಿ 45 ಬಂತು, ಮತ್ತು 3ರಿಂದ 15 ಆಗುತ್ತೆ, ಮತ್ತು 3ರಿಂದ 5 ಆಗುತ್ತೆ, ಮತ್ತು 5ರಿಂದ 1 ಆಗುತ್ತೆ. ಅಂದರೆ 2 × 3² × 5. ನೋಡಿ ಮಕ್ಕಳ, ಇಲ್ಲಿದೆ 2 × 3² × 5 ಅಂತ ಹೇಳಿದ್ರೆ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇಲ್ಲಿ ಸಿ ಆಪ್ಷನ್. ಸಿ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಮಕ್ಕಳ. ಅರ್ಥ ಆಯ್ತಲ್ಲ. ನೋಡಿ 45ನೇ ಪ್ರಶ್ನೆಗೆ ಯಾವುದು ಉತ್ತರ ಆಗುತ್ತೆ, ಸಿ ಆಪ್ಷನ್ ಉತ್ತರ ಆಗುತ್ತೆ. ಆಯಿತಾ. ಇಲ್ಲಿ ನೆಕ್ಸ್ಟು ಯಾವುದು 46ನೇಯ ಪ್ರಶ್ನೆ. 46ನೇಯ ಪ್ರಶ್ನೆ ಏನಿದೆ ನೋಡಿ. ಇದನ್ನು 9 4 3 2 ಡಿವೈಡೆಡ್ ಬೈ ಯಾವುದು ಡಿವೈಡೆಡ್ ಬೈ ಇದನ್ನು ಡಿವೈಡೆಡ್ ಬೈ 1.25 ಆದರೆ ಈ ಆನ್ಸರ್ ಬರುತ್ತೆ. ಅವ್ರು ನೆಕ್ಸ್ಟ್ ಏನು ಕೇಳಿರೋದು ಅಂದರೆ 9.432 ಡಿವೈಡೆಡ್ ಬೈ 12.5 ಇದಕ್ಕೆ ಸಮನಾಗಿರುತ್ತದೆ. ಇಲ್ಲಿ 4ರಲ್ಲಿ ಯಾವುದಕ್ಕೆ ನೋಡಿ, ಇಲ್ಲಿ ಪಾಯಿಂಟ್ ಇಲ್ಲ. 9.432 ಇದೆಯಲ್ಲ, ಅದನ್ನು 1.25ರಿಂದ ಡಿವೈಡ್ ಮಾಡಿದ್ದೀನಿ. ನಿಮಗೆ ಈ ಆನ್ಸರ್ ಬಂದಿದೆ. ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ. ಇಲ್ಲೂ ಅಷ್ಟೇ ನಾವೇನು ಮಾಡಿದ್ದೀವಿ, ಇಲ್ಲಿ 0 ಬರ್ಬೋದು. ಆ 0ಯನ್ನು ಬಿಟ್ಬಿಟ್ಟು 0.6 ಅಂತ ಬಂದಿದೆ. ಇಲ್ಲಿ 4 ಡಿಜಿಟ್ ಇದೆ. ಕೌಂಟ್ ಮಾಡ್ಕೋಬೇಕು ನಾನು ಯಾವಾಗ್ಲೂ. ಈಗ ಇಲ್ಲಿ ಕೊಟ್ಟಿರೋ ನಂಬರನ್ನು ಅಬ್ಸರ್ವ್ ಮಾಡಿ. ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ, ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ನನಗೇನು ಬರುತ್ತೆ 5 ಡಿಜಿಟ್. ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ನೋಡ್ಕೊಳ್ಳಿ. ಅದನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದಾಗ ಅದನ್ನು 1 ಡಿಜಿಟ್ ಈ ಕಡೆಗೆ ಬರುತ್ತೆ. 4 5 ಇಲ್ಲಿ 0 ಆಗುತ್ತೆ. ಇಲ್ಲಿ ಒಂದು 0 ಇರುತ್ತೆ.
ಅದನ್ನು ಬಿಟ್ಬಿಟ್ಟು ಇಲ್ಲಿ 5 ಡಿಜಿಟ್ ಅಂದರೆ ಇದಕ್ಕೆ ಆನ್ಸರ್ ಸರಿಯಾದ ಉತ್ತರ ಇದು ನೋಡಿ. 9.432 ಡಿವೈಡೆಡ್ ಬೈ 12.5. ಇಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ ಅಂದರೆ ಇಂಟು 1000 ಮಾಡಿ, ಇದಕ್ಕೂ ಅಷ್ಟೇ ಇಂಟು 1000 ಮಾಡಿ. ಅವಾಗ ಏನಾಗುತ್ತೆ, ಇಲ್ಲಿ 9432 ಡಿವೈಡೆಡ್ ಬೈ 12, ಇಲ್ಲಿ 5 2 0 ಮುಂದಕ್ಕೆ ಹೋಗುತ್ತೆ ಇಷ್ಟು. ಇದನ್ನು ನಾನು ಡಿವೈಡ್ ಮಾಡಿದಾಗ ಏನಾಗುತ್ತೆ, ಇದನ್ನು ನಾನು ಡಿವೈಡ್ ಮಾಡಿದಾಗ ಅಲ್ಲಿ ಬರುವಂಥ ಆನ್ಸರ್ ಏನಾಗಿರುತ್ತೆ, ಅದನ್ನು ಏನಾಗುತ್ತೆ ಇಲ್ಲಿ ನೋಡಿ 0.7556 ಇದು ಬರುತ್ತೆ. ಇದು ಉತ್ತರವಾಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಈ ಥರ ಆಗುತ್ತೆ. 5 ಡಿಜಿಟನ್ನು ಕೌಂಟ್ ಮಾಡಿ ನೋಡ್ಕೊಂಡಿದ್ದೀನಿ. ಇಲ್ಲಿ 5 2s 10 ಆಗೋದ್ರಿಂದ ಇಲ್ಲೊಂದು ಬರುತ್ತೆ, 0 ಬರುತ್ತೆ. ಅದು ಪರವಾಗಿಲ್ಲ, ಅದು ಲೆಕ್ಕಕ್ಕೆ ಇದಾಗಲ್ಲ ನೋಡಿ. ಇಲ್ಲಿರೋ ಲೆಕ್ಕ ತಗೊಂಡಾಗ ನಿಮಗೆ 4 ಡಿಜಿಟ್ ಇಲ್ಲಿ ಹಿಂದಕ್ಕೆ ಹೋಗಿದ್ದೀನಿ ಅಷ್ಟೇ ನೋಡಿ. ಪಾಯಿಂಟ್ ಆದಮೇಲೆ 4 ಡಿಜಿಟು, 3 ಡಿಜಿಟು, ಪಾಯಿಂಟ್ ಆದಮೇಲೆ 1 ಡಿಜಿಟು. ಇಲ್ಲಿ ಪಾಯಿಂಟ್ ಆದಮೇಲೆ 4 ಡಿಜಿಟ್ ಇಲ್ಲಿರೋದನ್ನು 4 ಡಿಜಿಟ್ ಹಿಂದಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಅಷ್ಟು ಕೆಲಸ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಬಿ ಆಪ್ಷನ್ ಇದಾಗತ್ತೆ. ಈಗ ಇಲ್ಲಿ ನೋಡಿ, ನಿಮಗೆ ಬರಬೇಕಾಗಿರೋಂಥ ಪ್ರಶ್ನೆ ಈಗ ಸರಿಯಾದ ಉತ್ತರ ಇದಕ್ಕೆ 47ನೇದು ಹೆಂಗೆ ಅಂದರೆ, 47ನೇದು ಸುರೇಶನು ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮುಂಜಾನೆ 9 ಗಂಟೆಗೆ ತನ್ನ ಮನೆಯಿಂದ ಹೊರಟನು. ಸುರೇಶನು 10 ನಿಮಿಷ ನಡೆದು ನೋಡಿ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. 9 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟು 10 ನಿಮಿಷ ನಡೀತಾನೆ. 10 ನಿಮಿಷ ಆಮೇಲೆ 10 ನಿಮಿಷ ಅಂತ ಹೇಳಿದ್ರೆ ಎಷ್ಟಾಯಿತು, 9:10ಕ್ಕೆ ರೀಚ್ ಆದ. 9:10ಕ್ಕೆ ಏನು ಮಾಡ್ತಾನೆ, 9:10ಕ್ಕೆ 9 ನಡೆದು 9:10ಕ್ಕೆ 1 ಗಂಟೆ 5 ನಿಮಿಷಗಳ ಕಾಲ ಬಸ್ನಲ್ಲಿ ಹೋಗ್ತಾನೆ. 1 ಗಂಟೆ 5 ನಿಮಿಷಗಳ ಕಾಲ ಏನಾಗ್ತಾನೆ, ಬಸ್ಸಲ್ಲಿ ಹೋಗೋದ್ರಿಂದ 10 ಗಂಟೆ 15 ನಿಮಿಷ ಆಗುತ್ತೆ. 10 ಗಂಟೆ 15 ನಿಮಿಷ ಆಗುತ್ತೆ ಅಲ್ವಾ? ಈಗ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಮತ್ತೆ 15 ನಿಮಿಷಗಳ ಕಾಲ ನಡೆದು ಮತ್ತೆ 15 ನಿಮಿಷಗಳ ಕಾಲ ನಡೆದ್ರೆ 10:10ಗೆ ಏನಾಗ್ತಾನೆ, ತನ್ನ ಚಿಕ್ಕಪ್ಪನ ಮನೆಗೆ ಮುಟ್ತಾನೆ. ಮುಟ್ಟಿದ ಮೇಲೆ ಅವನೇನು ಮಾಡ್ತಾನೆ, 20 ನಿಮಿಷಗಳ 3 ಗಂಟೆ 20 ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲೇ ಇದ್ದು 3 ಗಂಟೆ 20 ನಿಮಿಷಗಳ ಕಾಲ ಅಂದರೆ 1:50 1 ಗಂಟೆ 50 ನಿಮಿಷಗಳಿಗೆ ವರೆಗೂ ಅವನು ಚಿಕ್ಕಪ್ಪನ ಮನೆಯಲ್ಲೇ ಇರ್ತಾನೆ. ಆಯಿತಾ? 1 ಗಂಟೆ ಮಧ್ಯಾಹ್ನ 1 ಗಂಟೆ PM ಅಲ್ಲೇ ಇರ್ತಾನೆ. ಈಗ ಅವನೇನು ಮಾಡ್ತಾನೆ, 3:15ಗೆ ಏನು ಮಾಡ್ತಾನೆ, ಮತ್ತೆ ತನ್ನ ಮನೆಗೆ ಬಂದುಬಿಡ್ತಾನೆ. 3:15 ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ ಮನೆಗೆ ಬಂದುಬಿಡ್ತಾನೆ. ಆವಾಗ 3 ಗಂಟೆ 30 ನಿಮಿಷ ಅಲ್ವಾ, ಇದು 1 ಗಂಟೆ 50 ನಿಮಿಷ ನೋಡಿ. ಎಷ್ಟಾಗಿದೆ ವ್ಯತ್ಯಾಸ, ಎಷ್ಟಿದೆ, 1 ಗಂಟೆ 40 ನಿಮಿಷಗಳ ಕಾಲ ಅವನು ಆ ಜರ್ನಿಯನ್ನು ಮಾಡ್ತಾನೆ. ಅರ್ಥ ಆಯ್ತಾ ಇಲ್ಲಿ ನೋಡಿ? ಮಧ್ಯಾಹ್ನ 1 ಗಂಟೆ 50 ನಿಮಿಷಕ್ಕೆ ಚಿಕ್ಕಪ್ಪನ ಮನೆ ಬಿಡ್ತಾನೆ ಅಂದರೆ ಅವನು 3:15ಗೆ ಬಂದು ತನ್ನ ಮನೆಗೆ ರೀಚ್ ಆಗ್ತಾನೆ ಅಂದರೆ ಎಷ್ಟಾಯಿತು, 1 ಗಂಟೆ 40 ನಿಮಿಷಗಳ ಕಾಲ. ನೋಡಿ ಮಕ್ಕಳ, ಇಲ್ಲಿ ಆಪ್ಷನ್ ಇದೆ, 1 ಗಂಟೆ 40 ನಿಮಿಷಗಳು. ಆಯಿತಾ? ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟು ಬರೋವಂಥದ್ದು ಪ್ರತಿ ಒಂದು ಬಾಟಲಿನಲ್ಲಿ ಇದನ್ನು ನೋಡೋಣ. ಈಗ ಪ್ರತಿ ಒಂದು 48ನೆಯ ಪ್ರಶ್ನೆ, ಪ್ರತಿ ಒಂದು ಬಾಟಲಿನಲ್ಲಿ ನೋಡಿ, ಪ್ರತಿ ಒಂದು ಬಾಟಲಿನಲ್ಲಿ 300 ml ನೀರನ್ನು ಹಿಡಿಯುವಂತಿದ್ದರೆ ಅಂತಹ 17 ಬಾಟಲಿಗಳಲ್ಲಿ 300 × 17 ಮಾಡ್ಕೊಂಬಿಡೋಣ. 300
300 ಇಂಟು 17 ಅಂದರೆ 300 ಇಂಟು 17 ಎಷ್ಟಾಯಿತು? 5100 ml ಆಯಿತಾ? ಇದು ml ಇಷ್ಟು. ಈಗ ಅದೇ ರೀತಿ 130 ml ರಸವನ್ನು ಹಿಡಿಯುವಂತಹ 30 ಬಾಟಲ್ಗಳು. 130 ಇಂಟು 30 3900 ಒಟ್ಟಾಗೆ ಬಂದರೆ ಇದು 9000 ml. 9000 ml ಅಂದರೆ 9 ಲೀಟರ್. 9 ಲೀಟರ್ ಇಲ್ಲಿದೆಯಾ ಮಕ್ಕಳದು? 9 ಲೀಟರ್ ನೋಡಿ, 9 ಲೀಟರ್ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಈಗ ಇದನ್ನು ನೋಡೋಣ. 49ನೇದು 49ನೇದು ಏನಿದೆ ಅಂದರೆ 49ನೇದು ಇಲ್ಲಿ ನೋಡಿ. 49ನೇದು ಯಾವ ರೀತಿ ಇದೆ ನೋಡಿ. 20.0925 ಡಿವೈಡೆಡ್ ಬೈ ಇದನ್ನು ನಾನು ಕನ್ವರ್ಟ್ ಮಾಡಬೇಕಲ್ವಾ. ಇವಾಗ ಇಲ್ಲಿ ಇದಕ್ಕೆ ಆನ್ಸರ್ ಬರೀತಿದ್ದೀನಿ. ಇಲ್ಲಿ ಆನ್ಸರನ್ನು ನೋಡ್ಕೊಳ್ಳಿ. 20. ಈಗ 9 2 0 ಹಂಗೆ ಬರಿತೀನಿ. 925 ಇಲ್ಲಿ ಪಾಯಿಂಟ್ ಆದಮೇಲೆ 4 ಡಿಜಿಟರ್ ಇದರಿಂದ 10,000 ಅಂತ ಡಿವೈಡ್ ಮಾಡ್ತೀನಿ. ಈಗ ಇದನ್ನು ನಾನು ಏನು ಮಾಡ್ತೀನಿ, 5ರಿಂದ ಭಾಗಿಸ್ತೀನಿ. 5ರಿಂದ ಭಾಗಿಸಿದ್ರೆ 2000. 5 ಇರೋದ್ರಿಂದ 5ರಿಂದ ಭಾಗಿಸ್ತಾ ಇದ್ದೀನಿ. ಇಲ್ಲೇನಾಗುತ್ತೆ? 5 4 4 ಪ್ಲಸ್ 0 4 ಪ್ಲಸ್ 0 5 4 ಎಷ್ಟು? 20. 0 ಹಂಗೆ ಹಾಕ್ಕೊಂಡಿದ್ದೀನಿ. 1 4 ಮಿಗುತ್ತೆ. 4 ಪಕ್ಕದಲ್ಲಿ 2 ಇದೆ. 42 ಅಂದರೆ 8 ಆಗುತ್ತೆ. ಪ್ಲಸ್ 5 ಈ ಥರ. ಮತ್ತೆ 5ರಿಂದ ಹೋದರೆ 4 0 0 ಏನಾಗುತ್ತೆ ಇಲ್ಲಿ? ಮತ್ತೆ ಏನಾಗುತ್ತೆ ಈಗ? ಇಲ್ಲಿ 5 8 40 3 ಎಷ್ಟು? 8000 ಏನೋ ಬರುತ್ತಲ್ಲ. 8000 ಅಂತ ಹೇಳಿದ್ರೆ ಇಲ್ಲಿ 3 15 ಆಯಿತು. 3 ಮಿಗುತ್ತೆ. 3 ಪಕ್ಕದಲ್ಲಿ 5 ಇದೆ. 7 ಅಂತ ಆಗತ್ತೆ. 8037/400 ಇದು ಸಿ ಆಪ್ಷನ್. ಸಿ ಆಪ್ಷನ್ ರೈಟ್ ಆನ್ಸರ್ ಮಕ್ಕಳ. ಸಿ ಆಪ್ಷನ್ ರೈಟ್ ಆನ್ಸರ್. ಈಗ 50ನೇಯ ಪ್ರಶ್ನೆ ನೋಡಿ. ಸಿ ಆಪ್ಷನ್ ರೈಟ್ ಆನ್ಸರ್. 50ನೇಯ ಪ್ರಶ್ನೆಯನ್ನು ಇಲ್ಲಿ ಮಾಡೋಣ ನೋಡಿ. 50ನೇಯ ಪ್ರಶ್ನೆ ಯಾವುದು? 50ನೇಯ ಪ್ರಶ್ನೆ ಯಾವುದು? ಇಲ್ಲಿ ನೋಡಿ. 4 ಇಲ್ಲಿ ಒಂದು ಲೈನ್ ಬ್ರ್ಯಾಕೆಟ್ ಇದೆ. ಲೈನ್ ಬ್ರ್ಯಾಕೆಟ್ 4 ಲೈನ್ ಬ್ರ್ಯಾಕೆಟಲ್ಲಿ ಇರುವಂಥದ್ದನ್ನು ಮೊದಲು ಬಿಡಿಸಿದ್ರೆ 4 - 1 3 ಆಗುತ್ತೆ. 5 - 3 ನೋಡಿ ಈ ಥರ ಇದೆ. 8 ಇಲ್ಲಿ ಬರೆದ್ಬಿಡ್ತೀನಿ ಪ್ರಶ್ನೆಯನ್ನು ಫುಲ್ಲು ನೋಡಿ. 8 ಮೈನಸ್ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ 18 ಮೈನಸ್ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಮತ್ತೆ 16 ಮೈನಸ್ ಇಲ್ಲಿ 15 ಮೈನಸ್ 15 ಅಲ್ಲ 5 15 ಅಲ್ಲ 5 ಇದೆ. ಎಷ್ಟಿದೆ ಬ್ರ್ಯಾಕೆಟು? 5 ಮೈನಸ್ 4 ಮೈನಸ್ 1 ಇಲ್ಲಿ ಬ್ರ್ಯಾಕೆಟ್ ಕ್ಲೋಸ್. ಇದು ಫ್ಲವರ್ ಬ್ರ್ಯಾಕೆಟ್. ಮತ್ತೆ ಇದೇನಿದೆ? ಇದು ದೊಡ್ಡ ಬ್ರ್ಯಾಕೆಟು. ಫ್ಲವರ್ ಬ್ರ್ಯಾಕೆಟ್ ಹಾಕಿದ್ದೀನಿ. ಇದು ದೊಡ್ಡ ಬ್ರ್ಯಾಕೆಟು. ಹಿಂಗೆ ಇಲ್ಲಿ 8 ಮೈನಸ್ ಇಲ್ಲಿ 18 ಮೈನಸ್ 16 ಹಾಗೆ ಬರಿತೀನಿ. ಇಲ್ಲಿ 5 ಮೈನಸ್ ಇದನ್ನು ಫಸ್ಟು ರಿಮೂವ್ ಮಾಡ್ತೀನಿ. -3 ಇಲ್ಲಿ ಬ್ರ್ಯಾಕೆಟ್. ಇದು ದೊಡ್ಡ ಬ್ರ್ಯಾಕೆಟ್. ಇಲ್ಲಿ 8 ಮೈನಸ್ ಇದು ಬ್ರ್ಯಾಕೆಟ್ 18 ಮೈನಸ್ 16 ಮೈನಸ್ 2 ಆಯಿತಾ? 16 ಮೈನಸ್ 2 8 ಮೈನಸ್ 18 ಮೈನಸ್ 14
ಇಲ್ಲೇನಾಗುತ್ತೆ 8 ಮೈನಸ್ 4 4 ಆನ್ಸರ್ ನೋಡಿ, 4 ಆನ್ಸರ್. ಇಲ್ಲಿ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಮಕ್ಕಳ? ಈಗ ನೋಡಿ 51ನೆಯ ಪ್ರಶ್ನೆ ನಿಮ್ಮ ಮುಂದೆ. 51ನೆಯ ಪ್ರಶ್ನೆ ಇದು ಹೇಳ್ತಾ ಇದ್ದೀನಿ. ಈಗ 51ನೆಯ ಪ್ರಶ್ನೆ 51ನೆಯ ಪ್ರಶ್ನೆ ಯಾವ ರೀತಿ ಇದೆ, ಅದಕ್ಕೆ ಆನ್ಸರ್ ಯಾವುದು ಅನ್ನೋದನ್ನು ನೋಡೋಣ. ಅದಕ್ಕೆ ಆನ್ಸರು ಇಲ್ಲಿ ನಿಮ್ಮ ಮುಂದೆ ಇವಾಗ ಬರೀತಿದ್ದೀನಿ. ಈಗ ನೋಡಿ 51 3 ಪ್ಲಸ್ 3/100 ಪ್ಲಸ್ 3/1000 ಪ್ಲಸ್ 3/5 6 0 ಇದೆ. 3/60 ಇದರ ಬೆಲೆ ಎಷ್ಟು? ಇದರ ಸಮಾನವಾದ ದಶಾಂಶ ಸಂಖ್ಯೆ ಯಾವುದು? 3 ಪ್ಲಸ್ ಇದನ್ನು ಡಿವೈಡ್ ಮಾಡಿದ್ರೆ 0.03 ಅಂತ ಆಗುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ 0.003 ಅಂತ ಆಗುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ 0.50 ಹಾಕಿ 3 ಬರಿಬೇಕಾಗತ್ತೆ. ಇಲ್ಲಿ 3.0006 ಡಿಜಿಟನ್ನು ಬರಿತೀನಿ, ಯಾಕೆಂದರೆ ಇಲ್ಲಿ 6 ಡಿಜಿಟ್ ಇದೆ. ಆಮೇಲೆ 3 0, ಆಮೇಲೆ 0.003, ಆಮೇಲೆ 0.000003. ಇಲ್ಲಿ 3 0 0 3 3 0. ಇಲ್ಲಿ ಯಾವುದು ಇದೆ ನೋಡ್ಕೊಳ್ಳಿ. ಇಲ್ಲಿ 1 0 2 3 ಇದೆಯಾ? ಇಲ್ಲಿ ನೋಡಿ, ಇದು ಏನಿದೆ? ಇಲ್ಲಿ 2 3 2 0 ಇದು ನೋಡಿ. ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಅಲ್ಲಿ ಬಿ ಆಪ್ಷನ್ ಅದು ರೈಟ್ ಆನ್ಸರ್ ಆಗುತ್ತೆ. ಬಿ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಬಿ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಇದು ಸರಿಯಾದ ಉತ್ತರ ಮಕ್ಕಳ. ಈಗ 51ನೆಯ ಪ್ರಶ್ನೆ ಆಯಿತು. 52ನೆಯ ಪ್ರಶ್ನೆ, ಟೀನಾ 55,000 ರೂಪಾಯಿಗೆ 52ನೆಯ ಪ್ರಶ್ನೆ ಟೀನಾ ಏನು 52ನೆಯ ಪ್ರಶ್ನೆ 55,000ಕ್ಕೆ ಒಂದು ಸ್ಕೂಟರನ್ನು ಖರೀದಿಸಿದಳು. 55,000 ರೂಪಾಯಿಗೆ ಒಂದು ಸ್ಕೂಟರ್ನ ಖರೀದಿ ಮಾಡ್ತಾಳೆ. ನಂತರ ಏನು ಮಾಡ್ತಾಳೆ? 3,600 ರೂಪಾಯಿ 400 ರೂಪಾಯಿನ ಖರ್ಚು ಮಾಡಿ 3,400 ರೂಪಾಯಿನ ಖರ್ಚು ಮಾಡಿ ಏನಾಗುತ್ತೆ? ಅದನ್ನು 58,000 ರೂಪಾಯಿಗೆ 56,000 ರೂಪಾಯಿಗೆ ಮಾರ್ತಾಳೆ. 56,030 ರೂಪಾಯಿಗೆ ಅದನ್ನು ಮಾರ್ತಾಳೆ. ಟೋಟಲ್ ಇದನ್ನು ಕೂಡಬೇಕು, ಇದನ್ನು ಕಳಿಬೇಕು. ಇಲ್ಲಿ ಕಳೆದಾಗ ಇಲ್ಲಿ 3 ಇದು 1 10ರಲ್ಲಿ 3 ಆದರೆ 7, ಇಲ್ಲಿ 3 ಇಲ್ಲಿ 2 ಇಲ್ಲಿ 0. 2,370 ರೂಪಾಯಿಗಳ ನಷ್ಟ ಅನುಭವಿಸುತ್ತಾಳೆ. ಯಾರು? ಟೀನಾ. ಅರ್ಥ ಆಯ್ತಾ? ನೋಡಿ, ಇದು ಸುಲಭವಾದಂಥ ಒಂದು ಪ್ರಶ್ನೆ. ಈಗ ಒಂದು ಚೌಕಾಕಾರದ 50ನೇ ಮುಂದಿನ ಪ್ರಶ್ನೆ ಏನು? 53ನೆಯ ಪ್ರಶ್ನೆ ಒಂದು ಚೌಕಾಕಾರದ ಉದ್ಯಾನವನ ಬಾಹುವು 50 ಮೀಟರ್ ಆಗಿರುತ್ತದೆ. ಉದ್ಯಾನವನದ ಒಳಗೆ 4 ಬದಿಯಲ್ಲಿ ಅಂದರೆ ಒಂದು 2.5 ಮೀಟರ್ ಅಗಲದ ಮಾರ್ಗವಿದೆ. ಪ್ರತಿ ಚದರ ಮೀಟರ್ಗೆ 10 ರೂಪಾಯಿಯಂತೆ ಮಾರ್ಗವನ್ನು ಸಮತಟ್ಟುಗೊಳಿಸಲು ತಗಲುವ ವೆಚ್ಚ ಎಷ್ಟು? ಆಯಿತಾ? ಒಂದು ಚದರ ಮೀಟರ್ಗೆ ಎಷ್ಟು? 10 ರೂಪಾಯಿಯನ್ನು ತಗೊಳ್ತಾರೆ. ಒಂದು ಚೌಕಾಕಾರದ ಒಂದು ಉದ್ಯಾನವನ ಇದೆ. ಅದರ ಸುತ್ತ ಈ ರೀತಿ ಇದೆ.
ಇದನ್ನು ಸಮತಟ್ಟನ್ನು ಮಾಡೋದಕ್ಕೆ 10 ರೂಪಾಯಿ 1 ಚದರ ಮೀಟ್ರ್ ತೊಗೊಂಡ್ರೆ ಇಲ್ಲಿಂದ ಇಲ್ಲಿಗೆ 50 ಎಷ್ಟಿದೆ? 50 ಮೀಟರ್ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಮೀಟ್ರ್ ಜಾಗ ಇದೆ. 2.5 ಮೀಟ್ರ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 50. 50 ಇಂಟು 2.5 ಎಷ್ಟಾಗುತ್ತೆ? 2.5 ಅಂತ ಹೇಳಿದ್ರೆ ಅಲ್ಲಿ ಬರುವಂಥದ್ದು 12 ಪಾಯಿಂಟ್ ಅಂದರೆ 2 ಪಾಯಿಂಟ್ ಅಂದರೆ 125 125 125 125 ಅಂದರೆ 125 4 ಕಡೆ ಆಗುತ್ತೆ ನೋಡಿ. ಇಲ್ಲಿ 2.5 ಇಂಟು 50 ಅಡಿ ಉದ್ದ ಇದೆ. ಏನಾಗುತ್ತೆ? 2.5 ಇಂಟು 50 ಎಷ್ಟಾಗುತ್ತೆ? 125 ಇಂಟು 4. ಯಾಕೆಂದರೆ 4 ಬದಿ ಇರುತ್ತೆ, ಹಿಂಗೊಂದು 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 ಹಿಂಗೊಂದು. ಯಾಕೆ 4 ಬದಿ ಇರುತ್ತೆ? ಆ 4 ಬದಿಗೆ ತಗಲುವ ವೆಚ್ಚ 125 ಹೀಗೆ 125 ಇಲ್ಲಿ ತಗೊಂಡ್ರೆ 125 ಆದರೆ ಇದೆಷ್ಟು ಬರುತ್ತೆ? 125 125 ಅಂತ ಹೇಳಿದ್ರೆ 500 ಆಗುತ್ತೆ. 500 ರೂಪಾಯಿ 500 ಇಂಟು ಎಷ್ಟು? 10 ಏನಾಗುತ್ತೆ? 5000 ಆಗುತ್ತೆ. ಇಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ 50 ಇದೆ, ಇದು 2.5 ಇದೆ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಆಗುತ್ತೆ. ನೀವು ಲೆಕ್ಕ ತಗೋಬೇಕಾಗತ್ತೆ. ಎಷ್ಟಾಗುತ್ತೆ ಇಲ್ಲಿ? 2.5 ಹೀಗೆ ಹಿಂಗೆ 50 ಸಮತೋಲನವಿರುವಂತಹ ಇದು 50 ಪ್ರತಿಯೊಂದಕ್ಕೂ 50 ಅಂತ ಹೇಳಿ ಮಾಡುವಂಥದ್ದು. ಅದಕ್ಕೆ ಬರುವಂಥ ಬೆಲೆ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಲೆಕ್ಕ ಮಾಡಿದಾಗ ನಿಮಗೆ ಬರುವಂಥದ್ದು 5,000 ರೂಪಾಯಿ. 5,000 ರೂಪಾಯಿ ಅಂತ ಬರುತ್ತೆ. ಅದು ಅಲ್ಲಿದೆಯಾ ನೋಡಿ? ಎಸ್ ಇದೆ. ಸಿ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಮಕ್ಕಳ. ಇದಕ್ಕೆ ಸಿ ಆಪ್ಷನ್ಸ್ ಆಯಿತಾ. ನೆಕ್ಸ್ಟ್ 54ನೆಯ ಪ್ರಶ್ನೆ. 54ನೆಯ ಪ್ರಶ್ನೆ 54ನೆಯ ಪ್ರಶ್ನೆಗೆ ಆನ್ಸರನ್ನು ಮಾಡ್ತಾ ಹೋಗೋಣ. 54ನೆಯ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏನಾಗುತ್ತೆ? ಈ ಆಯತಾಕಾರದಲ್ಲಿ ಯಾವುದದ್ದು ವ್ಯಾಲ್ಯೂ ಜಾಸ್ತಿ ಇದೆ? ಮೊದಲನೇದು ಎ ಆಪ್ಷನ್ಗೆ 10 ಇಂಟು 18 ಎಷ್ಟಾಗುತ್ತೆ? 180. ಬಿ ಆಪ್ಷನ್ ಎಷ್ಟಿದೆ? 14 ಇಂಟು 14 196. ಆಮೇಲೆ ಸಿ ಆಪ್ಷನನ್ನು ನೋಡೋಣ. 12 ಇಂಟು 16 192. ಆಮೇಲೆ ಡಿ ಆಪ್ಷನ್ ಏನಾಗುತ್ತೆ? 17 ಇಂಟು 1 11 ಏನಾಗುತ್ತೆ? 187. ಇದಾದಮೇಲೆ ಇದು 4 ಆಪ್ಷನ್ಸ್ಗಳಲ್ಲಿ ಯಾವ ಆಪ್ಷನ್ಸ್ಗಳನ್ನು ಬರುತ್ತೆ ಅಂತ ನೋಡಿದಾಗ, ಆ ಆಪ್ಷನ್ಸಲ್ಲಿ ಇದು ಯಾವುದು ದೊಡ್ಡದಿದೆ ಅಂತ ನೋಡಿದಾಗ ಬಿ ಆಪ್ಷನ್ ಏನಾಗಿದೆ? ಅತಿ ದೊಡ್ಡದ್ದು. ಬಿ ಆಪ್ಷನನ್ನು ಅತಿ ದೊಡ್ಡದ್ದು ಅಂತ ಕರಿತೀವಿ. ಇಲ್ಲಿ ಬಿ ಆಪ್ಷನ್ ಇದು ಸರಿಯಾದ ಉತ್ತರ ಮಕ್ಕಳ. ಈಗ ನಾವು 55ನೆಯ ಪ್ರಶ್ನೆಗೆ ಹೋಗೋಣ. 55ನೆಯ ಪ್ರಶ್ನೆ ಯಾವ ರೀತಿ ಇದೆ, ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿ. ಇಲ್ಲಿ 22 ಡಿನಾಮಿನೇಟ್ರಲ್ಲಿ ಇರೋದ್ರಿಂದ 22 ಕಾಮನ್ ಆಗಿ LCM ಅನ್ನಾಗಿ ಬರ್ಕೊಂಡ್ಬಿಡ್ತೀನಿ. ಈಗ ನೆಕ್ಸ್ಟು 5 + 7 - 3 ಡಿನಾಮಿನೇಟ್ರೆಲ್ಲ ಸೇಮ್ ಇರೋದ್ರಿಂದ ನ್ಯೂಮರೇಟರ್ಸ್ನೆಲ್ಲ ಅದರ ಸೈನ್ ಪ್ರಕಾರ ಬರ್ಕೊಂಡು ಹೋಗ್ಬಿಡ್ಬೋದು. -3 + 9 - 1 ಆಯಿತಾ. ಈ ರೀತಿ 5 + 7 12 12 - 3 + 9 - 1 /22. ಇಲ್ಲೇನಾಗುತ್ತೆ? ಇಲ್ಲಿ 21 12 + 9 21 -4 3 - 1 -4 /22 17/22 ಆಯಿತಾ. ಇದು 17/22 ಇದು ಸರಿಯಾದ ಉತ್ತರ ಮಕ್ಕಳ.
ಇದು ಸರಿಯಾದ ಉತ್ತರ. ನೋಡಿ ಹೆಂಗೆ ಬಂದಿದೆ, 20, 12, 21, 21ರಲ್ಲಿ 3 ಹೋದರೆ 18, 18ರಲ್ಲಿ ಮತ್ತೆ 1 ಆಯಿತು ಅಂದರೆ ಎಷ್ಟಾಯಿತು, 17 ಆಯಿತು. ಇಲ್ಲಿ ಬಿ ಆಪ್ಷನ್ ರೈಟ್ ಆನ್ಸರ್ ಮಕ್ಕಳ. ಬಿ ಆಪ್ಷನ್ನು ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಬಿ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಇರುವಂಥದ್ದು, ಇಲ್ಲಿ 56ನೆಯ ಲೆಕ್ಕವನ್ನು ನೋಡೋಣ. 56ನೇ ಲೆಕ್ಕ, ಇಲ್ಲಿ 11 ಪಡೆಯಲು 33ರಿಂದ ಏನನ್ನು ಕಳೆಯಬೇಕು? ಆಯಿತಾ? 33/40ರಿಂದ ಏನನ್ನು ಕಳಿಬೇಕು? 11/40 ಅಂತ ಬರಬೇಕು ಅಂದರೆ ಅದು -x = 11/40. ನೋಡಿ ಇದು ಇಲ್ಲೂ ಅಷ್ಟೇ. ನಾನು ಏನು ಮಾಡ್ತೀನಿ ಇವಾಗ, ಇದನ್ನು ಈ ಕಡೆ ಹಾಕ್ತೀನಿ, ಇದನ್ನು ಈ ಕಡೆ ಹಾಕ್ತೀನಿ ಅಷ್ಟೇ. 33/40 ಮೈನಸ್ 11/40 = x. ಇದನ್ನು ಈ ಕಡೆ ಹಾಕೋತೀನಿ. ಈಗ ಏನಾಗುತ್ತೆ, ಇಲ್ಲಿ 22/40 ಅಥವಾ 11/20. 11 2 20. ಸೊ 11/20. 11/20 ಅಂದರೆ ಇಲ್ಲಿ 11/20 ರೈಟ್ ಆನ್ಸರ್ ಇಲ್ಲಿ ಬರಿಬೋದು. 11/20 ಅಂತ ಬರಿಬೋದು ಮಕ್ಕಳ. 11/20 ಏನಾಗುತ್ತೆ, ರೈಟ್ ಆನ್ಸರ್. ಅದು ರೈಟ್ ಆನ್ಸರ್ 56ನೇದು. ಈಗ ನೋಡಿ 57ನೇಯ ಪ್ರಶ್ನೆ ಏನಾಗುತ್ತೆ ಅದನ್ನು ಇಲ್ಲಿ ಸರಿ ಮಾಡೋಣ. ಈಗ ಸರಿಯಾಗಿ ಉತ್ತರ ನೋಡೋಣ. ಇಲ್ಲಿ ಏನಾಗುತ್ತೆ, ಒಬ್ಬ ಅಂಗಡಿಯವನು 1 ರೂಪಾಯಿಗೆ 5 ಮಿಠಾಯಿಗಳನ್ನು ದರದಲ್ಲಿ ಖರೀದಿಸುತ್ತಾನೆ ಮತ್ತು 1 ರೂಪಾಯಿಗೆ 4 ಮಿಠಾಯಿಗಳ ದರದಲ್ಲಿ ಮಾರಾಟ ಮಾಡುತ್ತಾನೆ. 125ರಂತೆ ಲಾಭ ಗಳಿಸಲು ಅಂಗಡಿಯವನು ಮಾರಾಟ ಮಾಡಬೇಕಾದ ಮಿಠಾಯಿಗಳ ಸಂಖ್ಯೆ ಎಷ್ಟು? ಅಂದರೆ 1 ರೂಪಾಯಿಗೆ 4 ಮಿಠಾಯಿ ಅಂತ ಹೇಳಿದ್ರೆ ಅವನಿಗೆ 125. 1 ರೂಪಾಯಿಗೆ 4 ಮಿಠಾಯಿ. ಅವನು ತಗೊಂಡಿರೋದು 1 ರೂಪಾಯಿಗೆ 5 ಮಿಠಾಯಿ. 1 ರೂಪಾಯಿಗೆ 4 ಮಿಠಾಯಿ ಅಂತ ಮಾರಿದ್ರೆ ಅವನಿಗೆ 20 ಪೈಸಾ ಬರುತ್ತೆ. ಆ 20 ಪೈಸಾ ಅಂದರೆ ಅವನಿಗೆ 125 ರೂಪಾಯಿ. 125 ಬರಬೇಕು ಅಂದರೆ ಎಷ್ಟು ಮಿಠಾಯಿಗಳನ್ನು ಮಾಡಬೇಕು? 125ರಲ್ಲಿ ಎಷ್ಟು 20 ಪೈಸಾ ಇರುತ್ತೆ? ಅದಕ್ಕೆ 125 × 20 ಅಂದರೆ 2000 ಮಿಠಾಯಿಗಳು. 2500 ಮಿಠಾಯಿಗಳು. ಜಸ್ಟ್ ಏನು ಮಾಡಬೇಕು ಅಂದರೆ 125ಕ್ಕೆ 20 ಪೈಸೆಯನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಇಲ್ಲೇನಾಗುತ್ತೆ, ನನಗೆ 2500 ಬರುತ್ತೆ. 2500 ಮಿಠಾಯಿಗಳನ್ನು ಮಾರಿದ್ರೆ ಮಾತ್ರ ಅವನಿಗೆ ಏನಾಗುತ್ತೆ, ಅವನಿಗೆ 125 ಲಾಭ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ಇದು ಸರಿಯಾದ ಉತ್ತರ. ಇಲ್ಲಿ ಡಿ ಆಪ್ಷನ್ ಸರಿಯಾದ ಉತ್ತರ ಮಕ್ಕಳ. ಅರ್ಥ ಆಯ್ತಾ? ಈಗ 58ನೇಯ ಪ್ರಶ್ನೆ. 58ನೇಯ ಪ್ರಶ್ನೆಯಲ್ಲಿ PQR ಮತ್ತು S ಇಂದ ಉತ್ತರಿಸಿದ ಪ್ರಶ್ನೆಗೆ ಸಂಖ್ಯೆಯನ್ನು ಸ್ತಬ್ಧಲೇಖ ಸೂಚಿಸುತ್ತದೆ. ಕೊಟ್ಟಿರುವ ಬಾರ್ ಗ್ರಾಫ್ನಿಂದ P ಮತ್ತು S ಒಟ್ಟಿಗೆ ಸೇರಿ ಪರಿಹರಿಸಿದ ಪ್ರಶ್ನೆಗಳಿಗಿಂತ ಎಷ್ಟು ಅಧಿಕ ಪ್ರಶ್ನೆಗಳನ್ನು Q ಮತ್ತು R ಒಟ್ಟಿಗೆ ಸೇರಿ ಪರಿಹರಿಸುತ್ತಾರೆಂದು ಕಂಡುಹಿಡಿಯಿರಿ. ನೋಡಿ, P ಮತ್ತು S ಎಷ್ಟು ಪ್ರಶ್ನೆಗಳನ್ನು? P 4 ಪ್ರಶ್ನೆಗಳನ್ನು, S 8 ಪ್ರಶ್ನೆಗಳನ್ನು. 8 ಅಂದರೆ 4 + 8 = 12 ಪ್ರಶ್ನೆಗಳು. ಆಮೇಲೆ Q + R ಎಷ್ಟಾಗುತ್ತೆ? 6 + 10 ಪ್ರಶ್ನೆಗಳು ಅಂದರೆ 16 ಪ್ರಶ್ನೆಗಳು. ಸೊ ಎಷ್ಟು ಜಾಸ್ತಿ ಮಾಡಿದ್ದಾನೆ? 4 ಪ್ರಶ್ನೆಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. 4 ಪ್ರಶ್ನೆಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಮಕ್ಕಳ. 4 ಪ್ರಶ್ನೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 59ನೇಯ ಪ್ರಶ್ನೆ. 59ನೇಯ ಪ್ರಶ್ನೆ
ನೋಡಿ 59ನೆಯ ಪ್ರಶ್ನೆ ಏನಿದೆ, ಸಂಜೆ 6 ಗಂಟೆಗೆ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋನ. ಒಂದು ಹಿಂಗೆ ಮೇಲ್ ತೋರಿಸ್ತಾ ಇರುತ್ತೆ, ಒಂದು ಕೆಳಗಡೆ ತೋರಿಸ್ತಾ ಇರುತ್ತೆ. ಇವೆರಡರದ್ದೇನೋ 180 ಡಿಗ್ರಿ, ಅಂದರೆ ಸರಳ ಕೋನ. ಸರಳ ಕೋನ, ಸರಳ ಕೋನ ಮಕ್ಕಳ. ಡಿ ಆಪ್ಷನ್ ರೈಟ್ ಆನ್ಸರ್. ಆಮೇಲೆ ಒಂದು ಬೈಸೈಕಲಿನ ಚಕ್ರವು 60ನೆಯ ಪ್ರಶ್ನೆ. 60ನೆಯ ಪ್ರಶ್ನೆ ಏನಾಗುತ್ತೆ? 60ನೆಯ ಪ್ರಶ್ನೆ ನೋಡಿ, ಇಲ್ಲಿ ಒಂದು ಬೈಸೈಕಲಿನಲ್ಲಿ ಚಕ್ರವು ಒಟ್ಟು 24 ಕಡ್ಡಿಗಳನ್ನು ಹೊಂದಿರುತ್ತದೆ. ಅಕ್ಕಪಕ್ಕದ ಒಂದು ಜೋಡಿ ಕಡ್ಡಿಗಳ ನಡುವಿನ ಕೋನವು ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ನಾನು ಏನಂತ ಹೇಳಬೇಕು, ಒಂದು ಫುಲ್ಲು ಚಕ್ರ ಅಂದರೆ 360 ಡಿಗ್ರಿ. ಆ 360 ಡಿಗ್ರಿಯನ್ನು 24ರಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದು 15. ಇಲ್ಲಿ ನನಗೆ ಸರಿಯಾದ ಉತ್ತರ ಯಾವುದು ಮಕ್ಕಳ? 15. ನೋಡಿ ಮಕ್ಕಳ, 2025 ಅಂದರೆ ಜನವರಿ 18ನೇ ತಾರೀಕು ಇಂದು ನಡೆದಂತಹ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಣಿತದ 20 ಪ್ರಶ್ನೆಗಳು ಅಂದರೆ 41ರಿಂದ 60ನೆಯ ಪ್ರಶ್ನೆವರೆಗೂ ಅದರ ಆನ್ಸರ್ಗಳು ಯಾವ್ಯಾವು ಅನ್ನೋದನ್ನು ನಾನು ಮಾಡಿ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ ನಿಮಗೆ. ನೋಡಿ, ನೀವು ಇವಾಗ ಅನಾಲಿಸಿಸನ್ನು ಮಾಡ್ಕೋಬೋದು. ನಿಮಗೆ ಎಷ್ಟು ಬರುತ್ತೆ ಅನ್ನೋದು 20 ಅಂಕಗಳಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ಅನಾಲಿಸಿಸನ್ನು ಮಾಡ್ಕೋಬೋದು ಮಕ್ಕಳ. ಎಲ್ಲರಿಗೂ ಒಳ್ಳೆಯ ಮಾರ್ಕ್ಸ್ ಸಿಕ್ಕಲಿ, ಮತ್ತು ನವೋದಯಗೆ ಎಲ್ಲರೂ ಸೆಲೆಕ್ಟ್ ಆಗಲಿ ಅನ್ನೋದು ನನ್ನ ಆಶಯ. ಧನ್ಯವಾದಗಳು ಮಕ್ಕಳ.